ಹಾಯ್ ಫ್ರೆಂಡ್ಸ್, ಮಯ ಕಲಿಕೆ ಚಾನಲ್ಗೆ ಸ್ವಾಗತ. ಹಿಂದೆ ನಾನು ಚಕ್ಲಿ ಹಿಟ್ಟನ್ನು ಮಾಡೋ ವಿಧಾನನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ವಸ್ತುಗಳು: ನಾನಿಲ್ಲಿ 2 ಕಪ್ಪು ಚಕ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಚಕ್ಲಿ ಹಿಟ್ಟನ್ನು ತಗೊಳ್ಳಿ. ನಾನಿಲ್ಲಿ ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ತಗೊಂಡಿರೋ ಬಿಳಿ ಎಳ್ಳನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕೊಳ್ಳೋಣ. ಸ್ವಲ್ಪ ಸೋಡಾ ಹಾಕೊಳ್ಳೋಣ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪೌಡರ್ನ ಯೂಸ್ ಮಾಡೋಣ. ಕೆಲವರಿಗೆ ಖಾರ ಜಾಸ್ತಿ ಬೇಕಾಗಿರುತ್ತೆ, ಕೆಲವರಿಗೆ ಕಮ್ಮಿ ಬೇಕಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪೌಡರ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾದ್ಮೇಲೆ ಇವಾಗ ಚಕ್ಲಿ ಹಿಟ್ಟನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕಾಯಿಸಿದ 1 ಕಪ್ಪು ಎಣ್ಣೆನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಕಾಯಿಸಿದ ಎಣ್ಣೆನ ಹಾಕೊಂಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ಅದಕ್ಕೆ ಚೆನ್ನಾಗಿ ಆ ಹಸಿಟ್ಟು ಆ ಎಣ್ಣೆಗೆ ಮಿಶ್ರಣ ಆಗೋ ರೀತಿಲಿ ನಾವು ಕಲಿಸ್ಕೋಬೇಕು. ಈ ಚಕ್ಲಿ ಹಿಟ್ಟಿಗೆ ಎಣ್ಣೆ ಎಷ್ಟು ಹಾಕೋಬೇಕು ಅಂದರೆ ಸ್ನೇಹಿತರೆ, ನಾವು ಹಾಕೊಂಡಿರೋ ಚಕ್ಲಿ ಹಿಟ್ಟು ನಾವು ಉಂಡೆ ಕಟ್ಟಿದಾಗ ಈ ರೀತಿ ಉಂಡೆ ಆಗಬೇಕು. ಇದು ಕರೆಕ್ಟಾಗಿದೆ ಅಂತ. ಈ ರೀತಿ ಬಂದರೆ ನಾವು ಮಾಡಿರುವ ಹಿಟ್ಟು ಮತ್ತು ಎಣ್ಣೆ ಕರೆಕ್ಟಾಗಿ ಇದೆ ಅಂತ ಅರ್ಥ ಸ್ನೇಹಿತರೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಅದನ್ನು ಎಲ್ಲನೂ ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀರನ್ನು ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನಾವು ಈ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಮಾಡ್ಕೊಂಡಿರೋ ಹಿಟ್ಟಿಗೆ ಇನ್ನೂ ಸ್ವಲ್ಪ ನೀರಿನ ಅಗತ್ಯ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನಾವು ಈ ಹಿಟ್ಟನ್ನು ಮುದ್ದೆ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಸಾಕು. ಈಗ ನಾವು ಇದನ್ನು 15 ನಿಮಿಷ ನೆನೆಸಲು ಬಿಡೋಣ ಸ್ನೇಹಿತರೆ. ಅಷ್ಟರಲ್ಲಿ ಸ್ಟವ್ ಆನ್ ಮಾಡಿ ಎಣ್ಣೆನ ಕಾಯಲು ಇಡೋಣ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಕಾಯಲು ಇಟ್ಟಿದ್ದೀನಿ ಸ್ನೇಹಿತರೆ. ಈಗ 15 ನಿಮಿಷ ಆಗಿದೆ ಸ್ನೇಹಿತರೆ. ಈಗ ನಾನು ಚಕ್ಲಿ ಹೋಳನ್ನ ತೊಗೊಂಡಿದ್ದೀನಿ. ಈಗ ಚಕ್ಲಿ ಹೋಳನ್ನ ಓಪನ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಕಲಸ್ಕೊಂಡಿರೋ ಹಿಟ್ಟನ್ನು ಈ ಚಕ್ಲಿ ಹೋಳ ಒಳಗಡೆ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಈ ಚಕ್ಲಿ ಹೋಳಲ್ಲಿ 2.5 ಉಂಡೆಗಳಷ್ಟು ಇಟ್ಟು ಇದಕ್ಕೆ ಹಾಕೋಬಹುದು ಸ್ನೇಹಿತರೆ. ಈಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಾನಿವಾಗ ಚಕ್ಲಿ ಹೊತ್ತಲು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ ಬಾಳೆ ಎಲೆ ತೊಗೋಬೋದು, ಇಲ್ಲಾಂದರೆ ಹಾಲಿನ ಕವರ್ ತೊಗೋಬೋದು. ಈಗ ಬನ್ನಿ ಚಕ್ಲಿ ಹೊತ್ತೋಣ. ನಿಧಾನವಾಗಿ ಚಕ್ಲಿನ ಸುರುಳಿ ಸುರುಳಿ ಥರ ಹೊತ್ಕೋಬೇಕು ಸ್ನೇಹಿತರೆ. ನಿಮಗೆ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತು ನಿಧಾನವಾಗಿ ಚಕ್ಲಿನ ಹೊತ್ಕೋಬೇಕು. ಚಿಕ್ಕ ಚಕ್ಲಿ ಬೇಕಂದರೆ ಸ್ವಲ್ಪ ಕಮ್ಮಿ ಸುತ್ತಿ, ಅಥವಾ ದೊಡ್ಡದಾಗಿ ಚಕ್ಲಿ ಬೇಕಂದರೆ ಸ್ವಲ್ಪ ಜಾಸ್ತಿ ಸುತ್ತಿ ಚಕ್ಲಿ ಹೊತ್ಕೋಬೇಕು ಸ್ನೇಹಿತರೆ. ನನಗಿವಾಗ ಈ ಸುತ್ತಿಕೊಂಡಿರೋದು ಸಾಕು ಸ್ನೇಹಿತರೆ. ಯಾಕೆಂದರೆ ನಮ್ಮನೇಲಿ ಜನ ಜಾಸ್ತಿ ಇದ್ದಾರೆ, ಆದ ಕಾರಣ ನಾನು ಚಿಕ್ಕದಾಗಿ ಚಕ್ಲಿನ ಹೊತ್ಕೊತಾ ಇದ್ದೀನಿ. ಈ ಚಕ್ಲಿ ಹೋಳಲ್ಲಿ ಸ್ನೇಹಿತರೆ ಯಾರಿಗೆ ಬೇಕಾದರೂ ಕೊಟ್ಟರು ಕೂಡ, ಬೇಕಾದ್ರೆ ನೀವು ಚಿಕ್ಕ ಮಕ್ಕಳಿಗೂ ಕೊಟ್ಟರು ಕೂಡ ಈಸಿಯಾಗಿ ಹೊತ್ಕೊಡ್ತಾರೆ.
ನಾನಿವಾಗ ಒಂದು ರೌಂಡ್ ಫುಲ್ಲು ಚಕ್ಲಿ ಹಿಟ್ಟು ಹೊತ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಇದನ್ನೆಲ್ಲ ಎಣ್ಣೆಗೆ ಹಾಕೊಳ್ಳೋಣ. ಈ ಚಕ್ಲಿ ಹಿಟ್ಟು ಹೊತ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕಾದಿದೆ ಸ್ನೇಹಿತರೆ. ಎಣ್ಣೆ ಕಾದಿದೆ ಹೇಗೆ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಎಣ್ಣೆ ಒಳಗಡೆ ಬಿಡಿ. ಅದು ಹಾಕಿದ ತಕ್ಷಣ ಮೇಲೆ ಬರುತ್ತೆ, ಆಗ ಎಣ್ಣೆ ಕಾದಿದೆ ಅಂತ. ಈ ಚಕ್ಲಿನ ಮಾಡ್ಕೋಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇರಬೇಕು. ನೋಡಿ ಇವಾಗ ಎಣ್ಣೆ ಕಾದಿದೆ ಅಂತ. ಈಗ ನಾವು ಒಂದೊಂದೇ ಚಕ್ಲಿನ ಒತ್ಕೊಂಡಿರೋದನ್ನ ಇದ್ರೊಳಗಡೆ ಹಾಕಿ ಕರಿಯೋಣ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ರೌನಿಶ್ ಆಗು ಕೂಡ ಇದೆ ನೋಡಿ. ಈ ಚಕ್ಲಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ರೀತಿ ನೀವು ಮೇಲೆ ಎತ್ತಿ ಹಾಕಿದಾಗ ಆ ಚಕ್ಲಿಯಲ್ಲಿ ಒಂದು ಸೌಂಡ್ ಬರುತ್ತೆ ಸ್ನೇಹಿತರೆ. ಆ ಸೌಂಡಿಂದ ಗೊತ್ತಾಗುತ್ತೆ. ನಾನು ಮತ್ತೆ ಅದೇ ಥರ ಇನ್ನೊಂದು ಚಕ್ಲಿನ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಎಷ್ಟು ಬ್ರೌನಿಶ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಉಳಿದೆಲ್ಲ ಚಕ್ಲಿ ಮಾಡಿ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ. ನೋಡಿ ನಮ್ಮ ಚಕ್ಲಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.